ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಈಗ ಒಂದು ಇಮೇಲ್ ಒಂದು ನೋಟಿಸ್ ಇರುವಂಥದ್ದು ವೈರಲ್ ಆಗ್ತಾ ಇದೆ. ಫಿಸಿಕಲ್ ಡೇಟ್ 18 ಆಗಸ್ಟ್ 2026ರಿಂದ ಇದೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾವು 18 ಆಗಸ್ಟ್ 2026ನೇ ನಿಮ್ಮ ಫಿಸಿಕಲ್ ಡೇಟ್ ಇದೆಯಾ ಅಥವಾ ಅದು ಏನು ಅನ್ನೋದನ್ನು ನೋಡೋಣ. ಅದ್ರ ಜೊತೆಗೆ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ, 1:5 ಏನು ಲಿಸ್ಟ್ ಬಿಡ್ತಾರೆ ಅದು ಯಾವಾಗಿನವರೆಗೆ ಆಗ್ಬಹುದು, ಆಮೇಲೆ ನಿಮ್ಮ ಫಿಸಿಕಲ್ ಯಾವ ದಿನಾಂಕದಿಂದ ನಡಿಬಹುದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಓಕೆನಾ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾಗಿರುವಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು. ಈ ಒಂದು ಇಮೇಲನ್ನು ನೀವು ನೋಡಬಹುದು. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ PC ಎಕ್ಸಾಮ್ 2 ಆಗಸ್ಟಕ್ಕೆ ಮುಕ್ತಾಯ ಆಗಿದೆ. 2 ಆಗಸ್ಟ್ 2/8/2026ಕ್ಕೆ HK ಮತ್ತು ನಾನ್ HK ಈ ಎರಡೂಗಳ ಒಂದು ಎಕ್ಸಾಮನ್ನು ಮುಗಿಸಿದ್ದಾರೆ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು 13 ಆಗಸ್ಟ್ 2026 ಅಂತಂದರೆ ಇವತ್ತೇ ಬಂದಿರುವಂತಹ ಒಂದು ಇದು ಇಮೇಲ್. ಸೊ ಇದರಲ್ಲಿ ಡೇಟನ್ನು ಕೊಡಲಾಗಿದೆ. ಸದರಿ ದೈಹಿಕ ಪರೀಕ್ಷೆಗಾಗಿ ದಿನಾಂಕ 18/8/2026 ಬೆಳಿಗ್ಗೆ 10 ಗಂಟೆಗೆ ತರಬೇತಿಯನ್ನು CAR ಕೇಂದ್ರ ಸ್ಥಾನದ ಪರೇಡ್ ಗ್ರೌಂಡ್ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗುತ್ತದೆ. ಆದ್ದರಿಂದ ಆಯಾ ಘಟಕಾಧಿಕಾರಿಗಳು ಈ ಕೆಳಕಂಡಂತೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತರಬೇತಿಯಲ್ಲಿ ಭಾಗವಹಿಸಲು ತಪ್ಪದೆ ಕ್ರಮ ವಹಿಸುವಂತೆ ಈ ಮೂಲಕ ಕೋರಿದೆ. ಸೊ ಇಲ್ಲಿ ಏನು ಮುಖ್ಯಸ್ಥರಿದ್ದಾರೆ ಅವರಿಗೆ ಒಂದು ಲೆಟರ್ ಬರೆದಿರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಒಂದು ಲೆಟರ್ ಇರುತ್ತೆ, ಅದರಲ್ಲಿ ಸಿಬ್ಬಂದಿ ವರ್ಗದವರನ್ನ ಈ ಒಂದು ತರಬೇತಿಗೆ ಕಳಿಸ್ಬೇಕು ಅಂತ ಹೇಳಿ ಲೆಟರನ್ನು ಕೊಟ್ಟಾರೆ. ಸೊ ಈ ಸಿಬ್ಬಂದಿ ವರ್ಗದವರಿಗೆ ಅಂತಂದ್ರೆ ಈ ನಿಮ್ಮ ಫಿಸಿಕಲ್ ಏನು ನಡೆಸಲಿಕ್ಕೆ ಹೋಗ್ತಾ ಇದ್ದಾರೆ, ಆ ನಿಮ್ಮ ಫಿಸಿಕಲ್ ನಡೆಸಲಿಕ್ಕೆ ಏನು ಸಿಬ್ಬಂದಿ ವರ್ಗ ಅಥವಾ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ತರಬೇತಿ 18 ಆಗಸ್ಟ್ 2026ಕ್ಕೆ. ನಿಮ್ಮ ಟ್ರೈನಿಂಗ್ ಇದು ಅಲ್ಲ, ನಿಮ್ಮ ಫಿಸಿಕಲ್ ಇದು ಅಲ್ಲ. ಓಕೆ, ನಿಮಗೇನು ಫಿಸಿಕಲ್ ತಗೋತಾ ಇದ್ದಾರೆ ಅವರ ಒಂದು ಆ ಅಧಿಕಾರಿಗಳ ಮತ್ತು ಆ ಒಂದು ಸಿಬ್ಬಂದಿಗಳ ತರಬೇತಿ 18 ಆಗಸ್ಟಕ್ಕೆ ನಡೀತಾ ಇದೆ. ಓಕೆ, ಸೊ ಇದಾದಮೇಲೆ ನಿಮ್ಮ ರಿಸಲ್ಟ್ ಬಿಡುವಂತಹ ಚಾನ್ಸಸ್ ಇದೆ 20 ಅಥವಾ 22ರವರೆಗೆ. 20, 21, 22 ಈ 3 ದಿನಗಳ ಒಳಗಡೆ ನಿಮ್ಮ ರಿಸಲ್ಟ್ ಬಿಡುವಂತಹ ಸಾಧ್ಯತೆ ಇದೆ. ಸೊ ರಿಸಲ್ಟ್ ಇರುವಂಥದ್ದು 1:5 ಬಿಡ್ತಾರೆ. ಅಂತಂದರೆ ಒಂದು ಪೋಸ್ಟ್ ಇತ್ತು ಅಂತಂದ್ರೆ 5 ಜನರಿಗೆ ಫಿಸಿಕಲ್ಗೆ ಕರೆದಿರ್ತಾರೆ. ಓಕೆನಾ. ನಿಮ್ಮ ಕ್ಯಾಟಗರಿದಲ್ಲಿ ಆಗಿರ್ಬೋದು, ಟೋಟಲ್ ಎಷ್ಟು ಪೋಸ್ಟ್ ಅದಾವೆ, ನೀವು ಯಾವ ಜಿಲ್ಲೆಗೆ ಹಾಕಿರಿ ಅದನ್ನು ನೀವು ನೋಡಿಕೊಂಡು ಅಷ್ಟು ಜನರಿಗೆ ಅಲ್ಲಿ ಕರೆದಿರ್ತಾರೆ ಅವರು. ಆಮೇಲೆ ನಿಮ್ಮ ರಿಸಲ್ಟ್ 20, 22 ಒಳಗಡೆ ನಿಮ್ಮ ರಿಸಲ್ಟ್ ಬಿಟ್ಟರು ಅಂತಂದ್ರೆ ನಿಮ್ಮ ಫಿಸಿಕಲ್ ನಡೆಯುವಂಥದ್ದು ಬಹಳ ಬೇಗನೆ ಅದು ಕೂಡ ನಡೀತೈತಿ. ಅಂತಂದರೆ 4ನೇ ವಾರದಲ್ಲಿ, ಆಗಸ್ಟ್ 4ನೇ ವಾರ ಅಥವಾ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ದಲ್ಲಿ ನಿಮ್ಮ ಏನಾಗ್ಬೋದು ಫಿಸಿಕಲ್ ನಡೆಯುವಂಥ ಸಾಧ್ಯತೆ ಇದಾವೆ. ಸೊ ಹಾಗಾಗಿ ನಿಮ್ಮ ಫಿಸಿಕಲ್ ತಯಾರನ್ನು ಈಗಲಿಂದಲೇ ನಡೆಸ್ರಿ. ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗೈತಿ ಎಲ್ಲರನ್ನೂ ಕೂಡ ಪ್ರಾಕ್ಟೀಸ್ ಒಳ್ಳೆಯ ರೀತಿಯಿಂದ ಮಾಡ್ಕೊಳ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ PC ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಅಭ್ಯರ್ಥಿಗಳಿಗಾಗಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಧನ್ಯವಾದ.